ಇವತ್ತು ನಮ್ಮ ಜೊತೆಗೆ ವಿಶೇಷವಾದ ಒಬ್ಬ ವ್ಯಕ್ತಿ ಇದ್ದಾರೆ. ಈ ರಾಷ್ಟ್ರ ಕಂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ತಜ್ಞರಾಗಿ ಗುರುತಿಸಿಕೊಂಡಿದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಶಿವಮೂಲ್ ಅವರೇ, ಹೇಗಿದ್ದೀರಿ? ಏನ್ ಸಮಾಚಾರ? ಚೆನ್ನಾಗಿದ್ದೀವಿ ಗೋವಿಂದ ಸ್ವಾಮಿ ಅವರೇ. ನೀವು ಪರಿಸರದಲ್ಲಿ ಏನೆಲ್ಲ ಕೆಲಸ ಮಾಡಿದ್ರಿ ಇಷ್ಟು ವರ್ಷಗಳಲ್ಲಿ? ಒಂದು ಪ್ರಬಂಧವನ್ನ ಬರೆದೆ, ಸಮಾಜ ಸೇವೆ ಅತ್ಯಗತ್ಯ ಏಕೆ ಅಂತ. ಆ ಪ್ರಬಂಧ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಲ್ಲಿ 98ನೇ ಇಸ್ವಿಲಿ ಮೊದಲು 4 ಪೇಜ್ಗಳಲ್ಲಿ ಪ್ರಿಂಟ್ ಮಾಡೋದು. ಸರ್, ಸಮಾಜಕ್ಕೆ ನಾವು ಪರಿಸರ ಮುಕ್ತವನ್ನಾಗಿ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಪರಿಸರದಲ್ಲಿ ಮಾಲಿನ್ಯತೆ ಜಾಸ್ತಿ ಆಗ್ತಾ ಇರೋದ್ರಿಂದ ಮಾಲಿನ್ಯದಿಂದನೇ ಕ್ಯಾನ್ಸರ್ ಬರ್ತಾ ಇರೋದು. ಇದಂತಹ ಮಕ್ಕಳಿಗೂ ಕೂಡ ಬರ್ತಾ ಇದೆ. ಈಗ ನಮ್ಮ ಕಿದ್ವಾ ಆಸ್ಪತ್ರೆ ನೀವು ನೋಡಿದ್ರೆ ಸುಮಾರು ಒಂದು ವರ್ಷ 2 ವರ್ಷ ಮಕ್ಕಳಿಂದ ಹಿಡಿದು 95-90ರವರೆಗೂ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಆಗ ನನಗೆ ಆಶ್ಚರ್ಯ ಆಯ್ತು. ಈಗ ನಾವೇನ್ ತಿಳ್ಕೊತೀವಿ ಅದೊಂದು ಕಾಯಿಲೆ ಅಂತ ತಿಳ್ಕೊಳ್ತೀವಿ. ಬಹುಶಃ ನೀವು ಬಹಳ ಆಳವಾಗಿ ನೋಡಿದ್ದೆ ಆದ್ರೆ ಈ ಮಾಲಿನ್ಯತೆನೇ ನಮಗೆ ಕ್ಯಾನ್ಸರ್ ಆಗಿ ಬರ್ತಾ ಇದೆ. ನಮ್ಮ ಅಜಾಗರೂಕತೆಯ ಆಹಾರ ಸೇವನೆ ಯಾವುದು ಸೇರ್ಬಾರ್ದಾಗಿತ್ತೋ ಅದು ಇತ್ತೀಚಿನ 40 ವರ್ಷಗಳಿಂದ ವಿಜ್ಞಾನದಿಂದ ಕೊಡುಗೆಯಾಗಿ ಪರಿಸರಕ್ಕೆ ಬರ್ತಾ ಇದೆ. ಅದರಿಂದ ರೋಗಗಳು ಜಾಸ್ತಿ ಆಗ್ತದೆ. ಆವಾಗ ನಾವು ಭಾರತೀಯ ಸಮಾಜ ಸೇವಾ ಟ್ರಸ್ಟ್ ಅಂತ ಒಂದು ಸಂಸ್ಥೆನ ನಾನು ಈ ಪರಿಸರ ಸಂರಕ್ಷಣೆ ಗೊತ್ತು ನನಗೆ. ಅಬ್ದುಲ್ ಕಲಾಂ ಅವರನ್ನ 3 ಬಾರಿ ಭೇಟಿಯಾಗಿದ್ದೇನೆ. ಏರೋ ಇಂಡಿಯಾ 98 ಅಲ್ಲೂ ಕೂಡ ಅಬ್ದುಲ್ ಕಲಾಂ ಅವರ ವೇದಿಕೆಯಲ್ಲಿ ಕೂಡ ನಾನು ಪ್ರಾರ್ಥನಾ ಗೀತೆಯಾಗಿ ಕೂಡ ಕೊಟ್ಟಿದ್ದೆ. ಅಬ್ದುಲ್ ಕಲಾಂ ಅವರು ವಾಜಪೇಯಿ ಅವರು ಮಾಡಿದ್ದಾರೆ. ವಾಜಪೇಯಿ ಅವರು ನಮ್ಮ ಆಮೇಲೆ ನಿಮ್ಗೆ ರಾಜ್ಯ ಪ್ರಶಸ್ತಿ ಬಂದಿದೆ, ರಾಷ್ಟ್ರ ಪ್ರಶಸ್ತಿನೂ ಬಂದಿರಬೇಕು. ಇಲ್ಲ, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ. ರಾಜ್ಯ ಸರ್ಕಾರ 2010 ಮತ್ತೆ 2012ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಈ ಪರಿಸರವಾದಿ ಶಿವಮಲ್ಲು ಮಾಡಿರ್ತಕ್ಕಂಥ ಸೇವೆಗೆ ಭಾರತೀಯ ಸಮಾಜ ಸೇವಾ ಟ್ರಸ್ಟ್ಗೆ ರಾಷ್ಟ್ರ ಪ್ರಶಸ್ತಿನ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಶಿಫಾರಸ್ ಆಗಿದೆ. ಆದ್ರೆ ನಮ್ಗೆ ನಮ್ಮನ್ನ ಹುಡುಕ್ತಕ್ಕಂಥವ್ರು ಯಾರು ಇಲ್ಲ ಅಷ್ಟೇ. ಆಮೇಲೆ ಅಮೆರಿಕ ಕೂಡ ನಿಮ್ ಬಗ್ಗೆ ಒಂದೇನೋ ಓದಿದೆ. ವಿಶ್ವ ಪರಿಸರ ಸಂರಕ್ಷಣಾ ವೇದಿಕೆ ಕೀನ್ಯಾದಲ್ಲಿದೆ, ವರ್ಲ್ಡ್ ಎನ್ವೈರನ್ಮೆಂಟ್ ಆರ್ಗನೈಸೇಷನ್. ಅವರು 95ರಲ್ಲೇ ನಮ್ಮ ಕಾರ್ಯಕ್ರಮವನ್ನು ಗುರುತಿಸಿ 96ನೇ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ವಿಶ್ವದ ನಿಯತಕಾಲಿಕೆಯಲ್ಲಿ 29ನೇ ಪುಟದಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಅವರು ಛಾಪಿಸುವ ಮೂಲಕವಾಗಿ ವಿಶ್ವದಲ್ಲಿ ನಮ್ಮ ಸಂಸ್ಥೆ ಮಾಡಿರ್ತಕ್ಕಂಥ ಕೆಲಸ ಆಶ್ಚರ್ಯ, ಅದ್ಭುತ ಅಂತೇಳಿ ಬಹುಶಃ 27ನೇ ವರ್ಷದ ವಿಶ್ವ ಪರಿಸರ ದಿನ ಆಚರಣೆಗೆ ಮುಂದಿನ 5ನೇ ತಾರೀಕು ನಾವು ಮುಂದಾಗ್ತಾ ಇದ್ದೀವಿ. ನಾವು ಉಸಿರಾಡ್ತಕ್ಕಂಥ ಗಾಳಿ ಬರ್ತಕ್ಕಂಥದ್ದು ಮರಗಿಡಗಳಿಂದ. ಈ ಮರಗಿಡಗಳು ಲಕ್ಷೋಪಲಕ್ಷ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಆದ್ರೆ ನಾವೇನ್ ತಿಳ್ಕೊಂಡಿದೀವಿ, ಆಮ್ಲಜನಕ ಸಿಲಿಂಡರ್ನ ಇಟ್ಕೊಂಡು ನಾವು ಬದುಕಬಹುದು ಅಂತ ತಿಳ್ಕೊಂಡಿದೀವಿ. ಇವತ್ತು ಹುಟ್ಟತಕ್ಕಂಥ ಮಗು ಮತ್ತೆ ಮುಂದೆ ಹುಟ್ಟತಕ್ಕಂಥ ಮಕ್ಕಳು ಈ ಭೂಮಿಯ ಮಾಲೀಕರು. ಅವ್ರಿಗೆ ಏನ್ ಕೊಡುಗೆ ಕೊಟ್ಟು ಹೋಗ್ತೀರಾ ನೀವು? ಇರೋ ಭೂಮಿಯನ್ನೆಲ್ಲ ಹಾಳು ಮಾಡ್ಬಿಟ್ಟು ನಾವು 50 ವರ್ಷಗಳಿಗೆ ಬದುಕಕ್ಕಾಗಲ್ಲ ಗೋವಿಂದ ಸ್ವಾಮಿ ಅವರೇ. ಇವತ್ತು ಹುಟ್ಟಿದ ಮಗು ಇನ್ನೆಷ್ಟು ವರ್ಷ ಬದುಕುತ್ತೆ? ಮತ್ತೆ ಅವ್ರು ಏನನ್ನ ಹರಿಸ್ತಾ ಇದ್ದೀರಾ ನೀವು ಮಗುಗೆ? ಈ ಜೀವನ ಶಾಶ್ವತ ಅಲ್ಲ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಭೂಮಿಯನ್ನ ನಾಶ ಮಾಡೋದು, ನಾವು ಮುಂದೆ 50 ವರ್ಷದ ನಂತರ ಬದುಕಬೇಕಾದಂಥ ಸತ್ಪ್ರಜೆಗಳನ್ನ ಇವತ್ತು ಬಲಿ ಕೊಡ್ತಾ ಇದೀವಿ ಅಂತ ನಾವು ತಿಳ್ಕೊಬೇಕಾಗಿದೆ. ಪ್ಲಾಸ್ಟಿಕ್ ಅನ್ನು ಕರಗಿಸಿ ರಸ್ತೆ ಮಾಡೋದು, ಬಿಲ್ಡಿಂಗ್ ಕಟ್ಟಡಕ್ಕೆ ಈ ಟೈಲ್ಸ್ಗಳು ಮಾಡೋದು. ಇತ್ತೀಚೆಗೆ ಒಬ್ಬ ಸೈಂಟಿಸ್ಟ್ ಅದನ್ನ ಇಂಧನ ಮಾಡಿ ಗಾಡಿಗಳು ಓಡಿಸ್ಬೋದು ಕಂಡುಹಿಡಿದಿದ್ರಂತೆ. ಯಾರೋ ಒಂದನ್ನ ಕಂಡುಹಿಡಿದ್ರು ಅಂದಾಗ ಅದನ್ನ ನಾವು ಬಳಸ್ಕೋಬೇಕಾದ್ರೆ ಅದ್ರ ಬಗ್ಗೆ ಜಾಗೃತಿ ಆಗಬೇಕಾಗಿದೆ. 2008 ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯಂದು ರಾಜ್ಯಪಾಲರನ್ನ ಭೇಟಿ ಮಾಡಿ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಮಾಡಿ ಅಂತ ಕೇಳ್ಕೊಂಡಾಗ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಟ್ಟಾಗ ರಾಜ್ಯ ಸರ್ಕಾರದಲ್ಲಿ 2015ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ಬೇಕಾದ್ರೆ ಅವ್ರನ್ನ ಭೇಟಿ ಮಾಡಿ ನಾನು ಅವ್ರನ್ನ ವಿನಂತಿಸ್ಕೊಂಡಾಗ ಅವರು ಕ್ಯಾಬಿನೆಟ್ಟಲ್ಲಿಟ್ಟು 2015 ಜೂನ್ 6ನೇ ತಾರೀಕು ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಬಟ್ ಪ್ಲಾಸ್ಟಿಕ್ ಇಂದಾನೆ ಸುಟ್ಟಾಗ ಡೈಆಕ್ಸಿನ್ ಅಂತಕ್ಕಂಥ ಒಂದು ರಾಸಾಯನಿಕ ಅಂಶ ಬರ್ತಾ ಇದೆ ಅನ್ನೋದನ್ನ ವಿಜ್ಞಾನ ಹೇಳಿದೆ. ಈಗ ಓಜೋನ್ ಲೇಯರ್ ಯಾವ್ಯಾವುದರಿಂದ ಹಾಳಾಗುತ್ತೆ? ಪ್ಲಾಸ್ಟಿಕ್ ಅನ್ನ ಸುಡೋದ್ರಿಂದ, ಕಾರ್ಖಾನೆಗಳಿಂದ ಬರ್ತಕ್ಕಂಥ ಕೆಲವು ಕೆಟ್ಟ ಅಂಶಗಳಿಂದ ಕೂಡ ಅದು ಹೋಗ್ತಾ ಇದೆ. ಮೀನಮಟ್ಟ ಅಂತಕ್ಕಂಥ ಒಂದು ರೋಗವನ್ನ ಕೇಳಿದ್ದೀರಾ? ಕಾರ್ಖಾನೆಗಳು ನೀರನ್ನ ಚರಂಡಿ ಮೂಲಕ ಕೆರೆಗೆ ಬಿಟ್ಟಾಗ, ಕೆರೆಯಿಂದ ಹೊಳೆಗೆ ಹೋದಾಗ ಕೆರೆಯ ಮೀನನ್ನ ತಿಂದಂತಹ ಆ ಹಳ್ಳಿಯ ಜನರುಗಳಲ್ಲಿ ಮೆದುಳಿನಲ್ಲಿ ಅದು ಹೋಗಿ ಪಾದರಸ ಸೇರ್ಕೊಂಡು, ಯಾವಾಗ ಪಾದರಸ ಸೇರ್ಕೋತೋ ಅವರೆಲ್ಲ ಹಸುನಾಗಿದ್ದನ್ನು ನೋಡಿ ಇವತ್ತು ಕೂಡ ನೀವು ಇಂಟರ್ನೆಟ್ ಮೀನಮಟ್ಟ ಅಂತ ಕೂಡ ಎಲ್ಲ ರೋಗ ಬರ್ತಾ ಇದೆ. ಅದು ಆಹಾರ ಸರಪಳಿಯಲ್ಲಿ ಹೋಗಿ ಮಾಲಿನ್ಯತೆ ಸೇರ್ತಾ ಇದೆ. ಮೊನ್ನೆ ಎಲ್ಲ ಮಳೆ ತುಂಬಾ ಚೆನ್ನಾಗಿ ಬಂತು ಬೆಂಗಳೂರಿನಲ್ಲಿ, ಆದ್ರೆ ಇನ್ನೂ ಕೂಡ ಶೆಕೆ ಇದೆ. ಆ ಬಿದ್ದಂತ ನೀರು ಮಣ್ಣಿನಲ್ಲಿ ಇಂಗ್ತಾ ಇಲ್ಲ, ಅಂತರ್ಜಲವಾಗಿ ಸೇರ್ತಾ ಇಲ್ಲ. ಈ ಭೂಮಿನ ಶಾಖವನ್ನ ಆ ನೀರು ಹೀರ್ತಾ ಇಲ್ಲ. ಕಡಲಿನಿಂದ ನೀರ ಹಾವಿ ಮೋಡವಾಯಿತು, ಮೋಡಗಿರಿಗೆ ಮುತ್ತನಿಡೆ ಮಳೆಯು ಆಯಿತು. ನೀವು ಹಾಡು ಕೇಳಿದ್ಮೇಲೆ ನನ್ಗೆ ನೆನಪು ಬರ್ತಾ ಇದೆ. ಪರಿಸರದ ಬಗ್ಗೆ ಕಾವ್ಯ ಕೂಡ ರಚನೆ ಮಾಡಿದಿರಿ. ಪುಸ್ತಕ ನೋಡಿದೆ ನಿಮ್ದು, ಎಷ್ಟು ಕಾವ್ಯ ಬರೆದಿದ್ದೀರಿ. ಇನ್ನೆಲ್ಲಿಯ ಜೀವನ ಅಂತ ಒಂದು ಪುಸ್ತಕವನ್ನ ಬರೆದಾಗ ನಮ್ಮ ಸ್ನೇಹಿತರೆಲ್ಲರೂ ಏನು ಇನ್ನೆಲ್ಲಿಯ ಜೀವನ ಅಂತ ಬರೆದಿದ್ರಲ್ಲ, ಮುಂದಕ್ಕೆ ಜೀವನವಿಲ್ವೇ? ಹಾಗಲ್ಲಪ್ಪ. ಈ ಭೂಮಿ ನಾಶವಾದ್ರೆ ಇನ್ನೆಲ್ಲಿಯ ಜೀವನ, ಕೆರೆ ಕಟ್ಟೆಗಳು ನಾಶವಾದ್ರೆ ಇನ್ನೆಲ್ಲಿಯ ಜೀವನ, ಪ್ಲಾಸ್ಟಿಕ್ ಅನ್ನ ಬಳಸ್ತಾ ಇದ್ದೀರಲ್ಲ ಮುಂದೆ ಇನ್ನೆಲ್ಲಿಯ ಜೀವನ.
ಅಂತ ಅದಕ್ಕೆ ಒಳಗಡೆ ಒಂದು 3 ಪೇಜಲ್ಲಿ ಬರ್ದಿದ್ದೀವಿ. ಈಗ ಆಹಾರ ಕಲುಷಿತ ಆಗ್ತಾ ಇದೆ, ಕೆಮಿಕಲ್ ಆಗ್ತಾ ಇದ್ದಾರೆ, ಗಲೀಜು, ಹೈಜೆನಿಕ್ ಇಲ್ಲ. ಪರಿಸರ ತಜ್ಞರಾಗಿ ಏನು ಸಲಹೆ ಕೊಡ್ಬೋದು? ಈ ಪರಿಸರ ಮಾಲಿನ್ಯಕ್ಕೆ ಮೂಲ ಕಾರಣ ಏನಂದ್ರೆ ನಮ್ಮ ಮನಸ್ಸುಗಳು ಕೆಟ್ಟೋಗಿರೋದೇ ಕಾರಣ. ಈಗ ಮಳೆ ಬಂತು, ಏನಕ್ಕೆ ಹೊರಡೋಗ್ತೀರಾ ನೀವು, ನೆನ್ಕೊಂಡ್ಬಿಡ್ತೀನಿ ಅಂತ ಸೈಡ್ಗೆ ಯಾಕೆ ಹೋಗ್ತೀರಾ? ಅಲ್ಲೊಂದು ಯಾವುದೋ ಮರ ಉರುಳೋಗ್ತಾ ಇದೆ, ಯಾಕೆ ಅಲ್ಲಿಂದ ಹೊರಡೋಗ್ತೀರಾ ಅಂದಮೇಲೆ ಇದ್ರ ಬಗ್ಗೆ ಸಾರ್ವಜನಿಕರಾಗಲಿ, ತಾಯಿ ತಂದೆಗಳಾಗಲಿ, ಎಲ್ಲ ಪ್ರಜ್ಞಾವಂತರಾಗಲಿ ಎಚ್ಚರಿಕೆಯನ್ನು ವಹಿಸಬೇಕು. ಹೀಗಾಗೋದಕ್ಕೆ ಕಾರಣವೇನು? ನಮ್ಮ ದೇಶದಲ್ಲಿ ಯಾಕೆ ಹೀಗಾಗ್ತದೆ? ಓಕೆ, ನಮ್ಮ ದೇಶವನ್ನು ನಡೆಸ್ತಕ್ಕಂಥವ್ರು ಸರ್ಕಾರಗಳು. ಈಗ ನೋಡಿ, ಪ್ಲಾಸ್ಟಿಕ್ ಫ್ರೀ ಕರ್ನಾಟಕ ಅಂತೇಳಿ ಕಾನೂನಲ್ಲಾಗಿದೆ, ಜನರು ಬಳಸ್ತಾ ಇದ್ರೆ ಏನ್ ಮಾಡೋಕ್ಕಾಗುತ್ತೆ? ಯುವಕರಿಗೆ ಒಬ್ಬ ಪರಿಸರ ತಜ್ಞ ಆಗಿ ನೀವು ಇಷ್ಟೆಲ್ಲ ಕೆಲಸ ಮಾಡಿ ನಿಮ್ಮ ಅನುಭವದಲ್ಲಿ ಏನು ಹೇಳ್ಬೋದು? ನೀವು ಬದುಕಬೇಕಾದ್ರೆ ನಿಮ್ಮ ತಂದೆ ತಾಯಿ ಇರ್ತಕ್ಕಂಥ ಜಮೀನುಗಳನ್ನ ಇವತ್ತು ನೀವು ಉಳಿಸ್ಕೊಳ್ಳೋದೊಂದೇ ನೀವು ಉಳಿಲಿಕ್ಕೆ ಸಾಧ್ಯವಾಗಿರುತ್ತೆ. ಯಾಕೆ ಉಳಿಸ್ಕೋಬೇಕು ಜಮೀನು? ಯಾಕೆ ಉಳಿಸ್ಕೋಬೇಕಂದ್ರೆ ಕೊನೆ ಪಕ್ಷ ಅದರಲ್ಲಿ ಒಂದು ಆಹಾರ ಪದಾರ್ಥವನ್ನಾರು ಬೆಳ್ಕೊಂಡು ನೀವು ಅದರಲ್ಲಿ ತಿನ್ಬೋದು. ನಾಳೆ ನೀವು ಭೂಮಿಯನ್ನು ಉಳಿಸೋದ್ರಿಂದ ನೀವು ಉಳಿಸ್ತಕ್ಕಂಥ ಸುತ್ತಮುತ್ತಲಿನ ಭೂಕಂಪನೂ ಕೂಡ ಆಗೋದಿಲ್ಲ, ಅಷ್ಟು ಜನ ಬದುಕಬಹುದು. ಭೂಮಿನ ನೀವು ಉಳಿಸಿದ್ರೆ ಭೂಮಿ ನಿಮ್ಮನ್ನು ಉಳಿಸುತ್ತೆ, ನಿಮ್ಮಿಂದ ನಾವೆಲ್ಲ ಉಳ್ಕೊಳ್ತೀವಿ. ಅಲ್ಲಿ ಮಾವಿನ ಹಣ್ಣನ್ನು ಮಾರ್ತಾ ಇದ್ದಾರೆ, ನೀವು ಅದು ನೋಡ್ಕೊಂಡೇ ಹೋಗ್ತಾ ಇದ್ರೆ ನಿಮ್ಗೆ ಹೆಂಗೆ ಅದು ರುಚಿ ಸಿಗುತ್ತೆ? ನೀವು ತೆಗೆದುಕೊಂಡು ಅದನ್ನು ತಿನ್ನಬೇಕು. ಅದೇ ಥರವಾಗಿ ಒಂದು ವಿಷಯ ವಿಚಾರಗಳು ಪ್ರಸ್ತಾವನೆ ಆದಾಗ ಅದಕ್ಕೆ ನೀವು ಅದನ್ನು ಅರಿವು ಮಾಡಿಕೊಂಡು ನೀವು ಅದು ನಿಮ್ಮ ಕುಟುಂಬದಲ್ಲಿ ಆಗದಿದ್ದಂಗೆ, ನಿಮ್ಮ ಮನೇಲಿ ಆಗದಿದ್ದಂಗೆ, ನಿಮ್ಮಿಂದ ಆಗದಿದ್ದಂಗೆ ಹೆಂಗೆ ಹೇಳ್ತೀರಿ? ಈಗ ಮಾರ್ಕೆಟ್ಗೆ ಹೋದ್ರೆ ನಮಗೆ ರೇಷನ್ನು, ತರಕಾರಿ, ಹಣ್ಣು ಎಲ್ಲ ತಗೊಳ್ಳೇಬೇಕು. ವಿಷವನ್ನ ಹಾಕದೇನೆ ಬೆಳೀತಕ್ಕಂಥ ರೀತಿ ಕಾನೂನನ್ನ ನಾವು ತರಬೇಕು. ಕಾನೂನಲ್ಲೇ ತರಬೇಕು. ಬೆಳಿಬಾರ್ದು. ಆಮೇಲೆ ಮೂಲ ತಳಿಗಳು ರಕ್ಷಣೆ ಮಾಡಿ ಅದನ್ನ ಬೆಳೆಸಬೇಕು. ಮೂಲ ತಳಿಗಳನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ನಿಮ್ಮ ಭೂಮಿಯಲ್ಲಿ ನೀವೇನ್ ಬೆಳಿತಿದ್ದೀರಿ, ಎಲ್ಲೆಲ್ಲಿ ಬೆಳಿತಿದ್ದೀರಿ, ಏನು ಉಪಯೋಗಿಸ್ತಾ ಇದ್ದೀರಿ, ನಿಮ್ಮ ಭೂಮಿಯ ಮಣ್ಣಿನ ಶಕ್ತಿ ಏನಾಗಿದೆ ಇವತ್ತು, ಆ ಶಕ್ತಿನ ನಾವು ಜಾಸ್ತಿ ಮಾಡಬೇಕಾದ್ರೆ ಏನ್ ಮಾಡಬೇಕು? ಈಗ ನೋಡಿ, ನೀವು ಇಷ್ಟು ವರ್ಷ ಎಲ್ಲ ಕೈಯಿಂದ ಖರ್ಚು ಮಾಡಿಕೊಂಡು ಪರಿಸರದ ಬಗ್ಗೆ ಕೆಲಸ ಮಾಡಿದ್ದೀರಿ, ನಿಮಗೆ ಫೀಡ್ಬ್ಯಾಕ್ ಏನು ಬಂದಿಲ್ಲ, ಆದರೂ ನೀವು ಖುಷಿಯಾಗಿದ್ದೀರಿ, ಏನೋ ಮಾಡ್ತಾ ಇದ್ದೀನಿ ನಾನು ಅಂತ. ನಾನೊಬ್ಬ ಊಟವ ಮಾಡಿದ್ದೇನಾದರೆ ಅದು ನನ್ನ ದೇಹದ ಹಿತಕ್ಕೆ, ನಾನೊಬ್ಬ ಕೈ ಎತ್ತಿ ದುಡಿತೇನಾದರೆ ಅದು ದೇಶದೆಲ್ಲರ ಹಿತಕ್ಕೆ. ಕುವೆಂಪು ಅವರು ಪುಸ್ತಕವನ್ನು ಬರೀಲಿಲ್ಲ ಅಂದರೆ, ಸ್ವಾಮಿ ವಿವೇಕಾನಂದರು ವಿಚಾರಗಳನ್ನು ಪ್ರಸ್ತಾವ ಮಾಡಲಿಲ್ಲ ಅಂದರೆ ಪ್ರಪಂಚದಲ್ಲಿ ಎಷ್ಟು ಜನ ಅಜ್ಞಾನಿಗಳಾಗ್ತಾ ಇದ್ರು? ಬಹುಶಃ ನನಗೆ ಏನು ಬರ್ತದೆ ಅನ್ನೋದು ಮುಖ್ಯ ಅಲ್ಲ, ನನಗೆ ದೇವರಿಗೆ ಏನು ಕೊಟ್ಟಿದ್ದಾರೆ ಅದನ್ನು ನಾನು ಕೊಟ್ಟು ಹೋಗಬೇಕು. ಈ ಸಮಾಜದಲ್ಲಿ ಯಾವುದನ್ನು ಬಿಸಾಕಿ ಹೋಗ್ತಕ್ಕಂಥ ಹಕ್ಕು ಯಾರಿಗೂ ಇಲ್ಲ. ಅವರು ಅಬ್ದುಲ್ ಕಲಾಂ ಅವರು DRDOದಲ್ಲೂ ನಿಮಗೆ ಸನ್ಮಾನ ಮಾಡಿ ಪ್ರಶಸ್ತಿನೂ ಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಸೇವೆಯನ್ನು ನೋಡಿ ಬಹಳ ಸಂತೋಷ ಆದಾಗ ಅವರು ಪ್ರಶಸ್ತಿ ಪತ್ರ ಕೊಟ್ಟಿದ್ದಾರೆ. ಇದನ್ನ ಮುಂದುವರಿಸಿ ಅಂತ ಹೇಳಿ ಏನಂತ ಬರ್ದಿದ್ದಾರೆ ಅಬ್ದುಲ್ ಕಲಾಂ ಅವರಾಗ್ಲಿ, ವಾಜಪೇಯಿ ಅವರಾಗ್ಲಿ ನಿಮಗೆ? ಅವರು ನಿಮ್ಮ ಪರಿಸರ ಸಂರಕ್ಷಣಾ ಕ್ಷೇತ್ರದ ಇದು ಯಶಸ್ಸು ಸಿಗಲಿ ಅಂತ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, ವಾಜಪೇಯಿ ಅವರು ಹೇಳಿದ್ದಾರೆ. ನಿಮ್ಮ ಪ್ರಕಾರ ಸಿಕ್ಕಿದ್ಯಾ? ಯಾಕೆ ಸಿಕ್ಕಿಲ್ಲ ಅಂದ್ರೆ ಈ ಪರಿಸರದ ಸ್ಪಂದನೆ ಇಲ್ಲ. ಭೂಮಿಯನ್ನ ಉಳಿಸೋದ್ರಿಂದ ಲಾಸ್ ಆಗುತ್ತೆ ಅಂತಕ್ಕಂಥ ಭ್ರಮೆಯಿಂದ ಅವರು ಭೂಮಿಯನ್ನ ಉಳಿಸ್ತಾ ಇಲ್ಲ, ಅದಕ್ಕೆ ನನಗೆ ಯಶಸ್ಸು ಸಿಗ್ತಾ ಇದೆ. ನಿಮ್ಮ ತರ ಪರಿಸರ ತಜ್ಞರನ್ನ ಗುರುತಿಸ್ಬೇಕು, ಮುಂಚೂಣಿಗೆ ಬಿಡಬೇಕು. ಆಮೇಲೆ ಪರಿಸರದ ಬಗ್ಗೆ ಪತ್ರಕರ್ತರು ಯಾರಿದ್ದಾರೆ ಅವ್ರಿಗೆ ಮುಂಚೂಣಿಗೆ ಬಿಟ್ಟು ಕನಿಷ್ಠ ಪಕ್ಷ ಒಂದು ರಾಜ್ಯೋತ್ಸವ ಪ್ರಶಸ್ತಿ ತರೋದು, ಯಾವ್ದು ಪ್ರಶಸ್ತಿ ಕೊಟ್ಟರೆ ನಮಗೆ ಖುಷಿಯಾಗಿ ಕೆಲಸ ಮಾಡ್ತೀವಿ ಅಂತ ನಿಮ್ಗೊಂದು ಹುಮ್ಮಸ್ ಬರುತ್ತೆ. ನೀವು ಹೇಗೆ ನನಗೆ ಫೋನ್ ಮಾಡಿ ಶಿವಮಲ್ ಅವರೇ ನೀವು ಬರಬೇಕು ಇವತ್ತು ಅಂತ ನೀವೇನು ಕರೆದ್ರು, ನಿಮ್ಮ ಮನಸ್ಸಿನಲ್ಲಿ ಯಾವ ಥರವಾಗಿ ಇವ್ರು ಮಾಡಿರ್ತಕ್ಕಂಥ ಸೇವೆಯಲ್ಲಿ ಒಂದು ಶಕ್ತಿ ಇದೆ. ಜನರು ಇವ್ರ ಚಿಂತನೆಗಳನ್ನು ಅಳವಡಿಸ್ಕೊಂಡ್ರೆ, ಇವ್ರ ಚಿಂತನೆಗಳನ್ನು ಸಮಾಜದ ಮುಂದೆ ತಂದರೆ ನಿಜವಾಗ್ಲೂ ಕೂಡ ಪರಿವರ್ತನೆ ಆಗುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಹೇಗೆ ಬಂತು? ಸರ್ಕಾರದಲ್ಲಿರ್ತಕ್ಕಂತಹ ಗಣ್ಯರಿಗೂ ಕೂಡ ಇದು ಬಂದಾಗ, ಅವರು ನಮ್ಮನ್ನು ಮುಂಚೂಣಿಗೆ ತಂದಾಗ, ನಾವು ಸರ್ಕಾರದ ಹೆಸರಿನಲ್ಲೇ ನಾವು ಜಾಗೃತಿನ ಮಾಡಿದಾಗ ರಾಜ್ಯದಾದ್ಯಂತ ಜನರು ಪ್ರಜ್ಞಾವಂತಿಕೆ ಜೊತೆಯಲ್ಲಿ ನಮ್ಮ ಭೂಮಿನ ನಾವು ಹೇಗೆ ಉಳಿಸ್ಕೋಬೇಕು ಅಂದರೆ, ನಾವು ಮೂಲ ಚರ್ಮವನ್ನು ಯಾವ ರೀತಿ ಹುಷಾರಾಗಿ ನೋಡ್ಕೋತೀವೋ, ಏನಾದರೂ ನಾವು ಆಕ್ಸಿಡೆಂಟ್ ಆಗಿಬಿಟ್ಟಾಗ ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ, ಬೇಡಿ ಆದಷ್ಟು ಇದು ಉಳ್ಕೊಳ್ಳಿ ನಮಗೆ ಮೂಲವಾಗಿರಬೇಕು ಅಂತೀವೋ, ಆಗ ಅವರು ಮೂಲವಾದಂತಹ ತಳಿಗಳನ್ನು ಉಳಿಸ್ಕೋತಾರೆ, ರೋಗ ಬರಲ್ಲ. ಮತ್ತು ಇನ್ನೊಂದು, ಪರಿಸರವನ್ನು ಉಳಿಸ್ಲಿಕ್ಕೆ ನೀವು ಏನೇನೇನೇನೇನೇನೂ ಮಾಡಬೇಕಾಗಿಲ್ಲ. ಭೂಮಿನ ಅದನ್ನು ಕೆಡಿಸ್ಬೇಡಿ, ಭೂಮಿಗೆ ಸಿಮೆಂಟ್ ಹಾಕಬೇಡಿ, ಭೂಮಿಗೆ ಮಾಲಿನ್ಯತೆ ಮಾಡಬೇಡಿ, ಹಾಗೆ ನೀವು ಬಿಡಿ, ಅದರಲ್ಲೇ ನೀವು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇರಿ, ಸಮೃದ್ಧಿ ಆಗುತ್ತೆ. ಫಲವತ್ತತೆ ಅಂತೆ 100 ವರ್ಷ ಬೇಕಂತೆ ಭೂಮಿಗೆ ಬರೋಕ್ಕೆ. ನಾವು DDT, ಪೆಸ್ಟಿಸೈಡ್ಸು, ಅವು ಇವು ಕೆಮಿಕಲ್ಲು, ಕೀಟನಾಶಕ ಎಲ್ಲ ಹಾಕಿ ಅದನ್ನು ಹಾಳು ಮಾಡಿಬಿಡ್ತೀವಿ. ನೀರು ಜಾಸ್ತಿ ಉಪಯೋಗಿಸ್ಬೇಕಂದ್ರೆ ಕರೆಂಟ್ ಬೇಕು, ಕರೆಂಟ್ ಜಾಸ್ತಿ ಆಗುತ್ತೆ, ಕರೆಂಟ್ ಜಾಸ್ತಿ ಆಯ್ತು ಅಂದ್ರೆ ದುಡ್ಡು ಖರ್ಚಾಗುತ್ತೆ. 1 ಎಕರೆ ಭೂಮಿಯಲ್ಲಿ ನೀವು ಮಳೆ ನೀರು ಸಂರಕ್ಷಣಾ ಗುಂಡಿಯನ್ನು ನೀವು ಮಾಡಿಕೊಂಡಾಗ 150,000 ಎಕರೆಯಲ್ಲಿ ಒಂದು ಹಳ್ಳಿಲಿ ನೀವು 3 ಕೆರೆಗಳನ್ನು ನೀವು ಸಮೃದ್ಧಿ ಮಾಡಿಕೊಂಡಾಗ ನೀವು ಎಲೆಕ್ಟ್ರಿಕ್ ಬೇಕಾಗಿಲ್ಲ. ಮತ್ತೆ ಇತ್ತೀಚಿನ ವೈಜ್ಞಾನಿಕದಲ್ಲಿ ತಾವು ಮಕ್ಕಳನ್ನೆಲ್ಲ ಭೂಮಿಯಲ್ಲಿ ಕೆಲಸ ಮಾಡಿಸಿ ಊರಿಗೆ ಕರ್ಕೊಂಡೋಗಿ ಅವ್ರಿಗೆ ಕೆರೆ ಕಟ್ಟೆಗಳನ್ನು ತೋರಿಸಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಸಂರಕ್ಷಣೆ ಸರ್ಕಾರದ ಹೊಣೆ ಅಂತೇಳಿ ಕಂಡ ಕಡೆ ಉಗಿಯೋ ತರೋದ್ರಿಂದ, ಮಲಮೂತ್ರ ವಿಸರ್ಜನೆ ಮಾಡೋದ್ರಿಂದ, ಬೇಡವಾದಂಥ ವಸ್ತುಗಳನ್ನು ಬಿಸಾಕ್ತಾ ಇರೋದ್ರಿಂದ, ಊರಿನ ಸುತ್ತಮುತ್ತಲ ಕೆರೆ ಕಟ್ಟೆ ಅರಣ್ಯಗಳನ್ನು ನಾಶ ಮಾಡ್ತಾ ಇರೋದ್ರಿಂದ
ಉಸಿರಾಡುವ ಗಾಳಿ ಮಾಲಿನ್ಯ ಆಗಿದೆ. ಸರ್ಕಾರನೇ ಎಲ್ಲ ಮಾಡೋಕ್ಕಾಗಲ್ಲ, ಸಾರ್ವಜನಿಕ ಸಹಭಾಗಿತ್ವ ಬೇಕು, ಜನರು ಅದಕ್ಕೆ ಸ್ಪಂದಿಸ್ಬೇಕು. ಜನ ಎಲ್ಲಿವರೆಗೂ ಬದಲಾವಣೆ ಆಗಲ್ಲ. ಈಗ ಪರಿಸರದ್ದು ನಾವೇ ಸ್ವತಃ ಈಗ ನಿಮ್ಮ ಮನೆ ಹೇಳ್ತಕ್ಕಂಥ ಕಸವನ್ನ ನೀವು ಕರೆಕ್ಟ್ ಆಗಿ ವಿಲೇವಾರಿಕೆ ಮಾಡಲಿಲ್ಲ ಅಂದ್ರೆ, ನಿಮ್ಮ ಮನೆ ಪಕ್ಕದಲ್ಲಿ ಇರ್ತಕ್ಕಂಥ ಮಣ್ಣಿನಲ್ಲಿ ನೀರನ್ನ ಇಂಗಿಸ್ಲಿಲ್ಲ ಅಂದ್ರೆ, ನಿಮ್ಮ ದೈನಂದಿನ ಕೆಲಸಗಳಲ್ಲಿ ನೀರು ಗಾಳಿ ಭೂಮಿಯನ್ನ ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಸರ್ಕಾರ ಬಂದು ಹೆಂಗ್ ಮಾಡೋಕ್ಕಾಗುತ್ತೆ? ಈಗ ಇದು ಟೂತ್ ಪೇಸ್ಟ್ ಅವರು ಅಡ್ವರ್ಟೈಸ್ ಮಾಡಿ ಟೂತ್ ಪೇಸ್ಟ್ ಕೊಟ್ಟಿದ್ದಾರೆ, ಬ್ರಷ್ ಕೊಟ್ಟಿದ್ದಾರೆ. ನಾವು ತೆಗೆದುಕೊಂಡು ಅದನ್ನು ಬಳಸೋ ರೀತಿಯಾಗಿ ಸರ್ಕಾರದಲ್ಲಿ ಸೌಲಭ್ಯಗಳನ್ನು ತೆಗೆದುಕೊಂಡು ಕಾನೂನು ಅರ್ಥ ಮಾಡಿಕೊಂಡು ನೈಸರ್ಗಿಕವಾದಂಥ ಮೂಲ ಭೂಮಿಯನ್ನ ನೀರನ್ನ ಗಾಳಿಯನ್ನು ಉಳಿಸ್ಕೋಬೇಕು. ಇವತ್ತು ಬಂದು ಸಾಕಷ್ಟು ವಿಷಯ ನೀವು ಹಂಚ್ಕೊಂಡಿದ್ದೀರಿ. ನಮ್ಮ ಜೊತೆಗೆ ಮಾತಾಡೋದಕ್ಕೆ, ನಮ್ಗೆ ಸಮಯ ಕೊಟ್ಟೋದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ಇದನ್ನು ವೀಕ್ಷಣೆ ಮಾಡೋ ಅಂಥವ್ರು 4 ಜನ ಸುಧಾರಣೆ ಆದ್ರೂ ನಾವಿವತ್ತು ಮಾತಾಡಿದ್ದಕ್ಕೆ ಈ ವಿಶ್ವ ಪರಿಸರ ದಿನಾಚರಣೆ 2026 ಈ ಒಂದು ವೇಳೆಯಲ್ಲಿ ನನ್ನ ಚಿಂತನೆ ಏನಿದೆಯೋ ಅದು ಜನರಿಗೆ ತಲುಪೋ ರೀತಿಯಾಗಿ ಮಾಡಿ, ಜನರು ಪರಿಸರವನ್ನು ಸಂರಕ್ಷಣೆ ಮಾಡೋ ಮೂಲಕ ಅವರು ರೋಗ ಮುಕ್ತವಾಗಲಿ, ಅವರು 100 ವರ್ಷ ಆಯುಷ್ಯನ ಹೊಂದೋ ಥರವಾಗಿ ಯಾವ ಪರಿಸರನ ಉಳಿಸ್ಕೊಂಡು ಬದುಕಲಿ ಅಂತ ಹೇಳಿ ನಿಮ್ಮಿಂದ ನಾನು ಕೂಡ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಹೇಳೋದ್ರ ಜೊತೆಗೆ, ರಾಜ್ಯದ ಜನತೆ ಮತ್ತು ಯುವಕರು ನಿಮ್ಮ ಭೂಮಿಯನ್ನು ಆದಷ್ಟು ಉಳಿಸ್ಕೊಳ್ಳಿ, ಮಳೆ ನೀರನ್ನು ಅದರಲ್ಲಿ ಇಂಗತಕ್ಕಂತೆ ಮಾಡಿ, ಮಾಲಿನ್ಯತೆಯನ್ನು, ಪ್ಲಾಸ್ಟಿಕ್ಕನ್ನು, ರೋಗ ಬರ್ತಕ್ಕಂಥದ್ರಿಂದ ದೂರ ಮಾಡಿ ಅಂತ ಹೇಳ್ತಾ, ಬಹುಶಃ ಇನ್ನೊಂದು ವಿಷಯ ಏನಂದರೆ, ನಿಮ್ಮ ಊರಿನಲ್ಲಿರ್ತಕ್ಕಂಥ ಮರಗಳನ್ನು ದಯವಿಟ್ಟು ಇವತ್ತಿಂದನಾದರೂ ಸಂರಕ್ಷಣೆ ಮಾಡೋಕ್ಕೆ ನೀವು ಜಾಗೃತಿಗಳನ್ನು ಮಾಡೋ ಮೂಲಕವಾಗಿ ಉಳಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್ಕಾರಕ್ಕೆ ನಿಮ್ಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ.